70 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಆರೋಗ್ಯ ಭದ್ರತೆ ನೀಡುವ ನಿಟ್ಟಿನಲ್ಲಿ ಆಯುಷ್ಮಾನ್ ಕಾರ್ಡ್ ವಿತರಣೆ ಕಾರ್ಯ ನಡೆಯಿತು. ಸಂಸದ ಬಿವೈ ರಾಘವೇಂದ್ರ ಅವರು ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಿದರು. ಭದ್ರಾವತಿ ವೀರಶೈವ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಬಿಜೆಪಿ ಭದ್ರಾವತಿ ಮಂಡಲದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಕಳೆದ ಅಕ್ಟೋಬರ್ನಿಂದ ಕೇಂದ್ರ ಸರ್ಕಾರ ಯೋಜನೆಯ ವಿಸ್ತರಣೆ ಮಾಡಿದೆ. ಉಚಿತ ಆರೋಗ್ಯ ವಿಮೆ ನೋಂದಣಿಯು ಈ ವೇಳೆ ನಡೆಯಿತು. ಈಗಾಗಲೇ ನೋಂದಣಿ ಮಾಡಿಕೊಂಡ ನೂತನ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ಬಿಜೆಪಿ ಭದ್ರಾವತಿ ಅಧ್ಯಕ್ಷ ಧರ್ಮಪ್ರಸಾದ್, ಮುಖಂಡ ಮಂಗೋಟೆ ರುದ್ರೇಶ್, ತೀರ್ಥಯ್ಯ, ಆನಂದ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ವರ್ಷದ ಮೇಲ್ಪಟ್ಟಂತ ವಯೋವೃದ್ಧರಿಗೆ ಈ ಆಯುಷ್ಮಾನ್ ಯೋಜನೆ, ಈ ಆಯುಷ್ಮಾನ್ ಯೋಜನೆಯ ಒಂದು ಬೆನಿಫಿಟ್ಸ್ ನಮ್ಮ ಎಂಪಿಗಳಾದ ರಾಘವೇಂದ್ರ ಅವರು ನಮ್ಮ ಕರ್ನಾಟಕದ ಎಲ್ಲರಿಗೂ 70 ವರ್ಷದಿಂದ 3.5 ಲಕ್ಷಕ್ಕಿಂತ ಹೆಚ್ಚಿನ 2018 ನಂತರ ನಮ್ಮ ಮಧ್ಯಮರು ಹೊರಬಡವರು ಇದರ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ. ಕೋಟಿಗಟ್ಟಲೆ ಹಣವನ್ನ ಕೇಂದ್ರ ರಾಜ್ಯ ಸರ್ಕಾರಗಳು ಇದಕ್ಕೆ ನೀವು ಕಟ್ಟುವಂತ ದುಡ್ಡನ್ನ ಆಸ್ಪತ್ರೆಗೆ ಅವರು ಸರ್ಕಾರ ಕಟ್ಟುವಂತ ಕೆಲಸ ಕೂಡ ಮಾಡಿ ಬಡವರ ಜೀವನವನ್ನ ಉಳಿಸುತ್ತ ಕೆಲಸನೂ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಯಾರು ಕೂಡ ಭೀತಿ ಕೇಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಪರವಾಗಿರುವಂತಹ ಪ್ರಧಾನಮಂತ್ರಿಗಳ ಜೊತೆಗೆ ಇದ್ದಾರೆ. ನಮ್ಮ ವಯೋವೃದ್ಧರಿಗಿರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಯಾವ್ಯಾವ ಯೋಜನೆಗಳನ್ನ ಸೇವಿಂಗ್ಸ್ ಇರ್ಬೋದು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಮಗು ಹುಟ್ಟಿದಿಂದ ಹಿಡಿದು ಮುಸ್ಲಿಮರು ಕೂಡ ಏನೇನು ಕಾರ್ಯಗಳನ್ನು ಕೊಡಬೇಕು ಆ ರೀತಿಯಲ್ಲಿ ಯೋಜನೆಗಳನ್ನು ತಂದಿದ್ದಾರೆ. ಅದನ್ನ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಅದನ್ನ ಅವರಿಗೆ ತಲುಪಿಸುವಂತ ಕಾರ್ಯವನ್ನ ಇನ್ನೂ ಯಶಸ್ವಿಯಾಗಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರೆ ಮೋದಿಜಿಯವರ ಭಾರತೀಯ ಜನತಾ ಪಕ್ಷ ಒಂದು ಕಾರ್ಯಕರ್ತರಾಗಿದ್ದು ಕೂಡ ಸಾರ್ಥಕ ಆಗುತ್ತೆ. ಆ ದಿಕ್ಕಲ್ಲಿ ನಮ್ಮ ಭದ್ರಾವತಿ ಕ್ಷೇತ್ರದ ಕಾರ್ಯಕರ್ತರು ತುಂಬಾ ಯಶಸ್ವಿಯಾಗಿ ಪವಿತ್ರವಾದಂತಹ ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಚಿಕಿತ್ಸೆಗಳು ಇದರಲ್ಲಿ ಅವಕಾಶಗಳಿದೆ. ಇದರಲ್ಲಿ ಎಮರ್ಜೆನ್ಸಿ ಅಂತ ಇರುವಂತಹ ಸುಮಾರು 934 ಚಿಕಿತ್ಸಾ ವಿಧಾನಗಳನ್ನ, ಅದರಲ್ಲೂ ಇನ್ನು ಸಿವಿಯರ್ ಎಮರ್ಜೆನ್ಸಿ ಇರುವಂತಹ 170 ಚಿಕಿತ್ಸೆಗಳನ್ನ ಎಲ್ಲ ಕಡೆ ಕೂಡ ನಿಮಗೆ ಪಡ್ಕೊಳ್ಳಿಕ್ಕೆ ಯಾವುದು ಆಥರೈಸ್ಡ್ ಹಾಸ್ಪಿಟಲ್ಗಳು ಇರುತ್ತೆ, ನೋಂದಣಿ ಆದಂತಹ ರಿಜಿಸ್ಟರ್ ಆದಂತಹ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇರುತ್ತೆ, ಅಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶಗಳು ಇರೋದು ನಿಮ್ಗೆ ಗೊತ್ತಂತ ವಿಚಾರ. ಹಾಗಾಗಿ ಅತ್ಯಂತ ಪವಿತ್ರವಾದಂತಹ ಒಂದು ಪುಣ್ಯದ ಕೆಲಸವನ್ನ ಗೌರವ ಪ್ರಧಾನಮಂತ್ರಿಗಳು ಜಾರಿಗೆ ತಂದು 70 ವರ್ಷ ಮೇಲ್ಪಟ್ಟ ವೃದ್ಧರಿಗೂ ಕೂಡ ಆ ಒಂದು